ನನಗೆ ಆ್ಯಕ್ಚುಲಿ ಈ ಒಂದು ವ್ಯಕ್ತಿ ಸಿಕ್ಕಾಬಟ್ಟೆ ಖುಷಿ ಕೊಡ್ತಾರೆ. ಏನೋ ಎವ್ರಿ ಟೈಮ್ ಅವ್ರು ಮಾತಾಡಿದಾಗ ಅವ್ರ ಸುತ್ತಮುತ್ತ 100 ಜನ ಮಾತಾಡ್ತಿರ್ಲಿ, ಆ ಧ್ವನಿ ಕೇಳ್ತಿದ್ದಾಗೆ ಮಿಕ್ತವರೆಲ್ಲ ಸೈಲೆಂಟ್ ಆಗ್ತಾರೆ, ಜೊತೆಗೆ ಅದನ್ನು ಕೇಳಿಸ್ಕೋಬೇಕು ಅನಿಸುತ್ತೆ ಅಲ್ವಾ. ಆ್ಯಂಡ್ ಆಗತ್ತು ಜೊತೆಗೆ ಮಾತಾಡಿದಾಗ ಅದರಲ್ಲೊಂದು ತೂಕ ಇರುತ್ತೆ. ಸುಮ್ಮನೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಪ್ರತಿ ಬಾರಿನೂ ಕೂಡ ಇವರು ಯಾವುದಾದ್ರೂ ಶೋ ಅಲ್ಲಿ ಇಂಟರ್ವ್ಯೂಸಲ್ಲಿ ಮಾತಾಡಿದಾಗ ಯಪ್ಪ ಏನು ಮಾತಾಡಿದ್ರು ಇವರು ಅಂತ ಎಲ್ರಿಗೂ ಅನಿಸುತ್ತೆ. ಸೊ ಇಲ್ಲಿ ಇವರಿಂದ ಕಲಿಬೇಕಾಗಿರೋದು ತುಂಬಾ ಇದೆ. ಆ್ಯಂಡ್ ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ನಿಮಗೆ ಹೇಳ್ತೀನಿ. ಅದು ಸರಿ ಇದು ಸರಿ, ಅವ್ರು ಹೇಳ್ತಿರೋದು ಸರಿ, ಇವ್ರು ಹೇಳ್ತಿರೋದು ತಪ್ಪು, ಆ ಥರ ಎಲ್ಲ ಏನಿಲ್ಲ. ನನಗೆ ಅನ್ಸಿದ್ದು ನಾನು ಮಾಡ್ತೀನಿ. ಜೊತೆಗೆ ಮಾತಿನ ಮೇಲೆ ನಿಲ್ವು. ಏನು ಮಾತಾಡ್ತೀನೋ ಅದ್ರ ಮೇಲೆ ನಿಲ್ತಾರೆ ಅವರು. ಯಾವುದೇ ಕಾರಣಕ್ಕೂ ಬದಲಾಯಿಸೋಕೆ ಹೋಗೋದಿಲ್ಲ. ಬಿಕಾಸ್ ಮಾತಾಡೋಕ್ಕಿಂತ ಮುಂಚಿನ ಆ ಯೋಚನೆ ಅವರಲ್ಲಿರುತ್ತೆ, ಏನು ಮಾತಾಡಿದ್ರೆ ಸರಿ, ಏನು ಮಾತಾಡಿದ್ರೆ ತಪ್ಪು ಅನ್ನೋದು. ಜೊತೆಗೆ ಬದುಕುವಂಥ ರೀತಿ, ನನಗೆ ಹೆಂಗೆ ಬೇಕು ನಾನು ಹಂಗೆ ಬದುಕ್ತೀನಿ. ಯಾರು ಏನಾದರೂ ಅಂದ್ಕೊಳ್ಳಿ, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಆ್ಯಂಡ್ ಕೆಲಸ ಕಾರ್ಯಗಳನ್ನ ಮರೆಯೋ ಹಾಗೇನೇ ಇಲ್ಲ. ಪ್ರತಿಯೊಂದು ಕೆಲಸ ಯಾವುದೆಲ್ಲ ಕೈಗೆ ಎತ್ಕೊಂಡಿರ್ತಾರೋ ಮುಗಿಸ್ಬೇಕು ಅನ್ನೋ ಪ್ರಯತ್ನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಸ್ಫೂರ್ತಿ ವ್ಯಕ್ತಿ. ಇಲ್ಲಿ ಆ್ಯಕ್ಚುಲಿ ಅಭಿಮಾನ ಅನ್ನೋ ಪ್ರಶ್ನೆ ಬರೋದಿಲ್ಲ, ಬಟ್ ಒಬ್ಬ ವ್ಯಕ್ತಿಯಿಂದ ನಾವು ಏನೇನೆಲ್ಲ ಕಲಿಬೋದು, ಹೇಗೆ ಜೀವನನ ಬದಲಾಯಿಸ್ಕೋಬೋದು, ಇದು ಮ್ಯಾಟರ್ ಆಗುತ್ತೆ. ಸೊ ಈ ವ್ಯಕ್ತಿ ಕೂಡ ತುಂಬ ಜನರಿಗೆ ಮೋಟಿವೇಟ್ ಮಾಡ್ತಿರ್ತಾರೆ ಆ್ಯಂಡ್ ಇನ್ಸ್ಪಿರೇಷನ್ ಕೂಡ. ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸುದೀಪ್ ಅವರ ಯಾವ ಗುಣ ನಿಮಗೆ ಸಿಕ್ಕಾಬಿಟ್ಟೆ ಇಷ್ಟ, ಜೊತೆಗೆ ನೀವು ಪಾಲಿಸ್ತಿರೋವಂಥದ್ದು ಯಾವುದು ಅಂತ.